ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನೀತಿಯನ್ನ ಆಶಿಸಿ ಬಾಯಾರಿದವರಾಗಿರುವಂತ ದೇವರ ಮಕ್ಕಳು ನಾವಾಗಿರ್ಬೇಕು. ದೇವರ ಒಂದು ಆಶೆಯಾಗಿದೆ ನನ್ನ ಪ್ರೇರೆ. ಅದಕ್ಕಾಗಿ ಒಬ್ಬ ಆತ್ಮಿಕ ವ್ಯಕ್ತಿ ನೀತಿಯನ್ನ ಬಹಳಷ್ಟು ಪ್ರೀತಿ ಮಾಡುವವನಾಗಿರ್ಬೇಕು. ಆದರೆ ಕೊನೆ ದಿವಸದಲ್ಲಿ ನಾವು ನೋಡುವಾಗ ನೀತಿಯನ್ನ ತಳ್ಳಿ ಹಾಕುವಂತ ಜನರು ಬಹಳಷ್ಟು ಇರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಪ್ರಕಟಣೆ 22ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುವಾಗ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಎಂಬುದಾಗಿ ಕರ್ತನ ನೇರವಾಗಿ. ಅಂದ್ರೆ ಅಲ್ಲಿ ಅನೀತಿವಂತರ ಜೀವಿತ ಇದೆ, ನೀತಿವಂತರು ಇನ್ನೂ ನೀತಿಯನ್ನು ಅಭ್ಯಾಸ ಮಾಡಿಕೊಳ್ಬೇಕೆಂಬುದಾಗಿ ಕರ್ತನು ತಾನೇ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ದೇವರು ನೀತಿಯನ್ನ ಬಹಳಷ್ಟು ಮೆಚ್ಚುವವರಾಗಿದ್ದಾರೆ ಎಂಬುದಾಗಿ ನಾವು ಕ್ಲಿಯರ್ ಆಗಿ ನಾವು ನೋಡ್ಕೊಳ್ತೇವೆ. ಜ್ಞಾನೋಕ್ತಿ 21ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡುವಾಗ, ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಕರ್ತನಿಗೆ ಇಷ್ಟ. ಅಂದ್ರೆ ದೇವರಿಗೆ ನೀನು ಬಹಳಷ್ಟು ಒಂದು ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಿ, ದೇವರಿಗೆ ಒಂದು ಬಹಳಷ್ಟು ದೊಡ್ಡದಾದಂತ ಏನೋ ಒಂದು ಒಳ್ಳೆಯದನ್ನು ಮಾಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಿ. ಆದರೆ ಅದು ದೇವರಿಗೆ ಇಷ್ಟ ಇಲ್ಲ. ನಿನ್ನಲ್ಲಿ ನೀತಿ ನ್ಯಾಯಗಳು ಬಹಳ ಪ್ರಾಮುಖ್ಯ ಎಂಬುದಾಗಿ ಕರ್ತನು ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನನ್ನ ಪ್ರಿಯ ದೇವಜನರೇ, ನಾವು ನೀತಿಯನ್ನ ಅನುಸರಿಸ್ತಾ ಇದ್ದೇವೋ, ನೀತಿಯ ಮಾರ್ಗ ನಮ್ಮದಾಗಿದೆಯೋ ಎಂಬುದಾಗಿ ನಾವು ತಿಳ್ಕೊಳ್ಳುವುದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ನೀತಿವಂತರು ಮಾತ್ರವೇ ದೇವರಿಗೆ ಬಹಳಷ್ಟು ಇಷ್ಟ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಯಾರು ನೀತಿವಂತರಾಗಿದ್ದಾರೋ ಅವರನ್ನ ದೇವರು ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ಹೋಶೆಯ 14ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಕರ್ತನ ಮಾರ್ಗಗಳು ರುಜುವಾತವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ಅಂದ್ರೆ ನೀತಿವಂತರು ನಡೀತಾರೆ, ದುರ್ಮಾರ್ಗಿಗಳು ಎಡುತ್ತಾರೆ. ದೇವರ ಮಾರ್ಗವನ್ನು ಯಾರು ನಡೆಯೋದಕ್ಕೆ ಸಾಧ್ಯ? ನೀತಿವಂತರು ಮಾತ್ರವೇ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ನಮ್ಮಲ್ಲಿ ಆ ನೀತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು ಪ್ರೇರೆ. ಪ್ರತಿನಿತ್ಯ ನಮ್ಮ ಜೀವಿತ ದೇವರ ಸನ್ನಿಧಾನದಲ್ಲಿ ಇನ್ನೂ ಹೆಚ್ಚಾಗಿ ನೀತಿಯಿಂದ ತುಂಬಲ್ಪಡಬೇಕು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೀತಿವಂತರು ಯಾರು ನೀತಿಯಲ್ಲಿ ನಡೆಯುವಂತವರು ಎಂಬುದಾಗಿ ಒಂದು ಬಹಳಷ್ಟು ಒಂದು ಚಾಲೆಂಜಿಂಗ್ ಥಿಂಗ್ಸ್ ನ ಅಲ್ಲಿ ನಮ್ಮ ಮುಂದೆ ತೋರಿಸಿಕೊಡುವುದನ್ನು ನಾವು ನೋಡ್ಕೊಳ್ತೇವೆ. ನೀವು ಒಂದು ವೇಳೆ ಕೀರ್ತನೆ 15ನೇ ಕೀರ್ತನೆ 2ನೇ ವಚನದಿಂದ ನಾವು ನೋಡುವಾಗ, ಯಾರು ದೇವರ ಮುಂದೆ ನೀತಿವಂತರಲ್ಲಿ ಶ್ರೇಷ್ಠವಾಗಿ ಕಂಡು ಬರುವುದಕ್ಕೆ ಸಾಧ್ಯ ಎಂಬುದಾಗಿ ನಮ್ಗೆ ತೋರಿಸಿಕೊಡ್ತದೆ. 15ನೇ ಕೀರ್ತನೆ 2ನೇ ವಚನದಿಂದ, ಅವನು ಸಜ್ಜನು ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಆಡುವವನು ಆಗಿರಬೇಕು. ಅವನು ಅಂದ್ರೆ ನೀತಿವಂತನು ಹೆಂಗಿರ್ತಾನೆ ಎಂಬುದಾಗಿ ಅಲ್ಲಿ ಪಿಕ್ಚರ್ ಮಾಡಿದ ನೋಡ್ರಿ. ಅವನು ಚಾಡಿಯನ್ನ ಹೇಳಿದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು, ಕರ್ತನಲ್ಲಿ ಭಯಭಕ್ತಿಯುಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಇದನ್ನ ದೇವರು ನಮ್ಮಿಂದ ಅಪೇಕ್ಷೆ ಮಾಡುವುದನ್ನು ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಆ ನೀತಿಯನ್ನು ಅನುಸರಿಸಿ ಬದುಕುವ ಮಕ್ಕಳು ನಾವಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿರುವಂತೆ. ಯಾಕಂದ್ರೆ ಕರ್ತನು ನೀತಿಯನ್ನ ಮೆಚ್ಚುವನಾಗಿದೆ. ನಾವು 11ನೇ ಕೀರ್ತನೆಯ 7ನೇ ವಚನದಲ್ಲಿ ನಾವು ನೋಡಿಕೊಂಡಿದ್ದೆ, ಕರ್ತನು ನೀತಿಯನ್ನ ಮೆಚ್ಚುವನಾಗಿದ್ದಾರೆ, ನೀತಿಯನ್ನ ಪ್ರೀತಿಸುವವರಾಗಿದ್ದಾರೆ. ನಮ್ಮಲ್ಲಿ ಕರ್ತನು ಬೇರೆ ಏನನ್ನು ನೋಡುವುದಿಲ್ಲ, ಆತನು ನೀತಿ ನ್ಯಾಯಗಳನ್ನ ಮಾತ್ರ ನಮ್ಮಿಂದ ನೋಡುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೇರವಾಗಿ ನಾವು ನೋಡ್ಕೋತೇವೆ. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು
ನೀತಿಯನ್ನು ಅಭ್ಯಾಸ ಮಾಡುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ. ಕರ್ತನ ನಮ್ಮಿಂದ ಅಪೇಕ್ಷೆ ಪಡುವಂಥ ಮುಖ್ಯವಾದ ಸಂಗತಿ ಅದು ನೀತಿಯಾಗಿದೆ. ಅದಕ್ಕಾಗಿ ನಮ್ಮಲ್ಲಿ ನೀತಿಗೆ ವಿರುದ್ಧವಾದ ಯಾವುದಾದ್ರೂ ವಿಷಯಗಳು ನಮ್ಮಲ್ಲಿ ಇದ್ದರೆ ಅವುಗಳಿಂದ ದೂರ ಹೊರಗೆ ಬಂದು ಕರ್ತನ ಮುಂದೆ ಯೋಗ್ಯವಾಗಿ ನಡೆದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂಥ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.